ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದ ಸುಮಾರವಿ ಕನ್ವೆನ್ಷನ್ ಹಾಲ್ನಲ್ಲಿ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ ವಿಜೇತ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು. ಮುಖ್ಯ ಪ್ರೋತ್ಸಾಹಕರಲ್ಲಿ ಒಬ್ಬರಾಗಿದ್ದಾರೆ. ಅವರು ಕೂಡ ತುಂಬುತ್ತಿದ್ದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅವರು ಕೂಡ ತುಂಬುತ್ತಿದ್ದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಮತ್ತೊಬ್ಬರು ಹಿರಿಯ ಕಬಡ್ಡಿ ಆಟಗಾರ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಶಿವಕುಮಾರ್ ಅವರು ಕೂಡ ತುಂಬುತ್ತಿದ್ದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳ ಪೋಷಕರು ಎಲ್ಲ ಕಬಡ್ಡಿ ಅಭಿಮಾನಿಗಳು ಕೂಡ ತುಂಬುತ್ತಿದ್ದ ಒಂದು ಸ್ವಾಗತವನ್ನ ಬಯಸ್ತಾನೆ. ನೀವೊಂದು ಪ್ರಕೃತಿ ಮಾತಿಗೆ ದಂಪತಿಗಳ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮಾನ್ಯ ಸಚಿವರ ವೇದಿಕೆ ಮೇಲೆ ಎಲ್ಲ ಗೌರವವನ್ನು ಮಾಡಿಕೊಂಡು ಮಂಡ್ಯ ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂತಹ ಅವರನ್ನು ಕೂಡ ಕಬಡ್ಡಿಯ ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗಲು ಅತಿ ದೊಡ್ಡ ಪ್ರೀಮಿಯರ್ ಲೀಗ್ ಸೀಸನ್ 2ರ ಪೋಸ್ಟರ್ ರವಿಕುಮಾರ್ ಅವರು ಈ ಸಂದರ್ಭದಲ್ಲಿ ಗಮನಿಸ್ತಾರೆ. ದ್ವಿತೀಯ ಸ್ಥಾನವನ್ನು ಮಹಿಳೆಯರು, ಪ್ರಥಮ ಸ್ಥಾನವನ್ನು ಪುರುಷರು ತಗೊಂಡಿದ್ದೀರ. ಇದಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಜಿಲ್ಲೆಯ, ನಮ್ಮ ಪಕ್ಷದ, ನಮ್ಮ ಸರ್ಕಾರದ, ನಮ್ಮೆಲ್ಲ ಶಾಸಕರ ಮುಖಂಡ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಬಹುಶಃ ಮಂಡ್ಯ ಒಂದು ಕ್ರೀಡೆಯಲ್ಲಿ ಬಹಳ, ಅದರಲ್ಲೂ ಕಬಡ್ಡಿ ಬಹಳ ಪ್ರಖ್ಯಾತಿ ಹೊಂದಿದಂಥ ಜಿಲ್ಲೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು ಅಂತ ಕಾಣುತ್ತೆ. ಮತ್ತೆ ಅದನ್ನು ಹಳೆಯದನ್ನು ನೀವು ಮುಂಚೂಣಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಾ. ನಿಮಗೆ ನಾನು ಯಾವ ರೀತಿ ಅಭಿನಂದಿಸೋದು ಅದು ಕಡಿಮೆನೆ. ಬಟ್ ಇದಕ್ಕೆ ಅಭಿನಂದನೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ಸ್ಪೀಡಿಗೆ ನಾವೇನು ಸ್ಪಂದಿಸಬೇಕು ಅದನ್ನು ಮಾಡೋಣ ನಿರಂತರವಾಗಿ. ರವಿ ಇರ್ಬೋದು, ನಾನಿರ್ಬೋದು, ನಮ್ಮ ಅಧ್ಯಕ್ಷರು, ಮುಖಂಡರುಗಳು, ನಮ್ಮೆಲ್ಲ ಶಾಸಕರು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ. ಈಗ ತಾನೇ ನಮ್ಮ 2-3 ದಿವಸದ ವಿಜಯ್ ಮತ್ತು ನಮ್ಮ ರವಿ ಭೋಜೇಗೌಡರು ಎಲ್ಲರೂ ರಾಷ್ಟ್ರ ಮಟ್ಟದ ಟೂರ್ನಿಮೆಂಟನ್ನು ಇಲ್ಲಿ ಮಾಡಬೇಕು, ಡೇಟ್ ತಗೋತೀವಿ ಅಂದರು. ಬಹುಶಃ ನಮ್ಮ ಜನ ಮಾರಿ ಹಬ್ಬಕ್ಕಾದ್ರೆ ಬೇಕಾದ್ರೆ ದಡ ಎಲ್ಲ 10,000 ಹಾಕ್ರು ಅಂದ್ರೆ ಹಾಕ್ಬಿಡ್ತಾರೆ. ಒಂದು 100 ಮರಿ ಕಡಿಬೇಕು ಅಂದರೆ, ಕಬಡ್ಡಿ ಆಡಬೇಕು ಅಂದರೆ ರೇನ ನೋಡ್ತೀನಿ ಅಂತಾರೆ. ಆದರೆ ಎಲ್ಲರೂ ಸೇರಿ ಮಾಡಬೇಕು, ಯಾರೋ ಒಬ್ಬರು ಮಾಡೋದು ಅಂತಲ್ಲ. ಅದನ್ನು 100% ನಾನು ಸಪೋರ್ಟ್ ಮಾಡ್ತೀನಿ. ಡೇಟ್ ತಗೊಳ್ಳಿ. ಈಗ ನಿಮ್ಮ DC ರಮೇಶ್ ಕೇಳಿದ್ದೀನಿ, ಮಾಡೋಣ. ಎಲ್ಲ ನಿಮ್ಮ ಜೊತೆ ಇರ್ತೀನಿ. ಎಲ್ಲರೂ ಸಹ ಯಾವಾಗಲೂ ಅವ್ರವ್ರ ಶಕ್ತಿ ಅನುಸಾರ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಭಾಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದ ಕಬಡ್ಡಿ ಟೂರ್ನಿಮೆಂಟ್ನ ಮಂಡ್ಯದಲ್ಲಿ ಬಹುಶಃ ಸಾಹಿತ್ಯ ಸಮ್ಮೇಳನ ಹೇಗಾಯಿತು ಅದೇ ರೀತಿ ಅದ್ಭುತವಾದಂಥ ರೀತಿಯಲ್ಲಿ ಮಾಡೋಕ್ಕೆ ನೀವೆಲ್ಲರೂ ಸಹ ಪಕ್ಷಾತೀತವಾಗಿ ತೊಡಗಿಸ್ಕೊಳ್ಳಿ. ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ನಿಮಗೆಲ್ಲ ಮತ್ತೊಮ್ಮೆ ಮೊದಲನೇ ಸ್ಥಾನ ಪಡೆದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸಿ, ಅದೇ ರೀತಿ ಮಹಿಳೆಯರು ಸಹ 3ನೇ ಸ್ಥಾನ ಪಡೆದಂಥ ಎಲ್ಲ ಮಹಿಳೆಯರಿಗೂ ಸಹ ಮತ್ತೊಮ್ಮೆ ಅಭಿನಂದಿಸಿ, ಶುಭ ಹಾರೈಸಿ, ಮುಂದಿನ ದಿನಗಳಲ್ಲಿ ಹಿಂದೆ ತಿರುಗದಂಗೆ ಎಲ್ಲ ಕಡೆ ಹೋದ ಕಡೆ ಗೆದ್ಕೊಂಬನ್ನಿ ಅಂತೇಳಿ ನಾನು ವಿಶ್ ಮಾಡ್ತೀನಿ.